ಮನ್ವಂತರ ಪ್ರಕಾಶನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ವಿಜಯ್ ಉನ್ನತಿ ಟ್ರಸ್ಟ್ ವತಿಯಿಂದ ಕೋಲಾರದ ಪತ್ರಕರ್ತರ ಭವನದಲ್ಲಿ ನಿನ್ನೆ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಕುರಿತ ಸಂವಾದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮನ್ವಂತರ ಪ್ರಕಾಶನದ ಶ್ರೀ ಅನಂತರಾಮ್, ಸಂಪನ್ಮೂಲ ವ್ಯಕ್ತಿ ಹರೀಶ್, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಕೆ ರವಿ, ಕೋಲಾರ ಸರ್ಕಾರಿ ಮಹಿಳಾ ಕಾಲೇಜಿನ ಉಪನ್ಯಾಸಕಿ ದೀಪಿಕಾ, ರೈತ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದೇ ವೇಳೆ ಜಾಗತಿಕ ತಾಪಮಾನದ ಕುರಿತ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. ಬಳಿಕ ಡಾ ಎಂಆರ್ ರವಿ, ಕೋಲಾರ ಜಿಲ್ಲೆಯಲ್ಲಿ ಕೆರೆ ಕಟ್ಟೆಗಳೇ ಬದುಕಿನ ಆಧಾರವಾಗಿವೆ. ಆದರೆ ಅತಿಯಾದ ನಗರೀಕರಣ ಮತ್ತು ಅವೈಜ್ಞಾನಿಕ ಯೋಜನೆಗಳಿಂದ ಪರಿಸರದ ಸಮತೋಲನ ತಪ್ಪುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಕೋಲಾರದ ಉಷ್ಣಾಂಶವು 30 ಡಿಗ್ರಿಯಿಂದ 40 ಡಿಗ್ರಿಯವರೆಗೆ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಜೀವ ಜಗತ್ತಿನಲ್ಲಿ ನೀರಿದ್ದ ಕಡೆ ಮಾತ್ರ ಸಂಸ್ಕೃತಿಗಳು ನಾಗರಿಕತೆಗಳು ಹುಟ್ಟಿರೋದು. ಪ್ಲೀಸ್ ರಿಮೆಂಬರ್. ಪರಿಸರ ವಿಜ್ಞಾನಿ ಹರೀಶ್, ಅರಣ್ಯ ಸಂಪತ್ತು ನಮಗೆ ಬೇಕಾಗಿರುವಷ್ಟು ಸಮತೋಲನದಲ್ಲಿಲ್ಲ. ಆದರೆ ಇರುವ ಸಂಪತ್ತನ್ನು ಸಂರಕ್ಷಣೆ ಮಾಡಿ ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಜನ್ಮದಿನದಂದು 1 ಗಿಡ ನೆಡುವ ಕಾರ್ಯ ಆಗಬೇಕಾಗಿದೆ ಎಂದರು. ದೂರದರ್ಶನದೊಂದಿಗೆ ದೀಪಿಕಾ, ಪರಿಸರ ಕುರಿತ ನಡೆಯುವ ಸಂವಾದ ಕಾರ್ಯಕ್ರಮಗಳಿಂದ ಯುವ ಪೀಳಿಗೆಗೆ ಜಾಗತಿಕ ತಾಪಮಾನದಿಂದ ಆಗಬಹುದಾದ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಬಹುದಾಗಿದೆ ಎಂದರು. ಅಂಡ್ ನೆಕ್ಸ್ಟ್ ಜನರೇಷನ್ಗೆ ಯಾವ್ಯಾವ ಥರ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅವ್ರಿಗೆ ಒಂದು ಜಾಗರೂಕತೆಯನ್ನು ಮೂಡಿಸಿದ್ರು.